ಭಾರತ ಪ್ರತಿ ವರ್ಷ 30,000 ಕೋಟಿ ರೂಪಾಯಿ ಮೌಲ್ಯದ ಮಾಂಸವನ್ನು ರಫ್ತು ಮಾಡುವಾಗ ಮೇಕೆ ಸಾಕಣೆಯ ಬಗ್ಗೆ ಯಾಕೆ ಇಡೀ ವರ್ಷ ಗಂಭೀರ ಚರ್ಚೆ ನಡೀತಾ ಇಲ್ಲ? ಬಕ್ರೀದ್ ಸಮಯದಲ್ಲಿ ಮಾತ್ರನೇ ಮೇಕೆಯ ಬಗ್ಗೆ ಯಾಕೆ ಚರ್ಚೆ ಮಾಡಲಾಗುತ್ತೆ? ಮಡಿಲ ಮಾಧ್ಯಮಗಳು ಮೇಕೆ ಸಾಕಣೆಯ ಆರ್ಥಿಕ ದೃಷ್ಟಿಕೋನದ ಬಗ್ಗೆ ಮೌನವಾಗಿದ್ದು ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹೆಚ್ಚಿಸೋದಕ್ಕೆ ಮಾತ್ರನೇ ಯಾಕೆ ಬಕ್ರೀದನ್ನು ಬಳಸುತ್ತವೆ? ಮೇಕೆ ಸಾಕಾಣಿಕೆ ಉದ್ಯೋಗ ಸೃಷ್ಟಿಗೆ, ರೈತರ ಬಡತನ ನಿವಾರಣೆಗೆ ನೆರವಾಗುತ್ತೆ ಅನ್ನೋದಾದ್ರೆ ಈ ಅವಕಾಶವನ್ನ ಯಾಕೆ ನಿರ್ಲಕ್ಷ್ಯ ಮಾಡಲಾಗುತ್ತೆ? ಕೋಟ್ಯಾಂತರ ರೂಪಾಯಿ ವ್ಯವಹಾರವುಳ್ಳಂಥ ಯಶಸ್ವಿ ಮೇಕೆ ಸಾಕಣೆದಾರರ ಸಂದರ್ಶನಗಳು ಮಡಿಲ ಮೀಡಿಯಾಗಳಲ್ಲಿ ಯಾಕಿಲ್ಲ? ಗೋವನ್ನ ತಾಯಿ ಅಂತ ಹೇಳುವಾಗ, ಎಮ್ಮೆಗಳಿಂದ ಶತಕೋಟಿ ರೂಪಾಯಿ ಉದ್ಯಮ ನಡೆದಿರುವಾಗ ಮೇಕೆಯನ್ನ ಯಾಕೆ ಅಪಹಾಸ್ಯ ಮಾಡಲಾಗುತ್ತೆ? ಪ್ರತಿ ವರ್ಷ ಬಕ್ರೀದ್ ಬರುವಾಗ ಮಡಿಲ ಮೀಡಿಯಾಗಳು ಹಾಗೆ IT ಸೆಲ್ ಶೂರರು ಹೇಗೆ ಜನರನ್ನ ಬಕ್ರ ಮಾಡ್ತಾರೆ ಅನ್ನೋದನ್ನ, ಹಾಗೆ ಅವ್ರು ಹೇಳದ ಮೇಕೆ ಮಾಂಸದ ಕುರಿತ ಮಹತ್ವದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಮಡಿಲ್ ಮೀಡಿಯಾಕ್ಕೆ ಬರೀ ಸುಳ್ಳುಗಳನ್ನು ಹರಡೋದೇ ಕೆಲಸ. ಪ್ರತಿ ಬಕ್ರೀದ್ ಸಮಯದಲ್ಲಿ ಮೇಕೆಯ ಬಗ್ಗೆ ವಿವಾದ ಹೇಳುತ್ತೆ. 2014ರ ನಂತರ ಪ್ರತಿ ವರ್ಷ ಮಡಿಲ ಮೀಡಿಯಾದಲ್ಲಿ ಮೇಕೆಯ ಚರ್ಚೆ ಆಗ್ತಾ ಇದೆ. ಮೇಕೆ ಮಾರುಕಟ್ಟೆಗೆ ಬಂದ ತಕ್ಷಣ ಮಾಧ್ಯಮಗಳಲ್ಲಿ ಮೇಕೆ ಬಗ್ಗೆ ಚರ್ಚೆ ಪ್ರಾರಂಭ ಆಗುತ್ತೆ. ಮಡಿಲ ಮೀಡಿಯಾ ಬಕ್ರೀದ್ ನೆಪದಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಮೇಕೆ ಭಾವನೆಗಳನ್ನು ಕೆರಳಿಸೋದಿಲ್ಲ, ಆದರೆ ಮೇಕೆಯ ನೆಪದಲ್ಲಿ ಒಂದು ಸಮುದಾಯವನ್ನು ಕೀಳು ಅಂತ ತೋರಿಸುವಂಥ ಪ್ರಯತ್ನಗಳು ನಡೆಯುತ್ತವೆ. ಕೋಮು ರಾಜಕೀಯದಲ್ಲಿ ಮೇಕೆ ಯಾವತ್ತಿಗೂ ಮುಖ್ಯವಾಗೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ 34 ರೀತಿಯ ಮೇಕೆ ತಳಿಗಳನ್ನು ಪತ್ತೆ ಮಾಡಲಾಗಿದೆ. 2022ರಲ್ಲಿ ಕುರಿ ಮತ್ತು ಮೇಕೆ ಕುರಿತ ಸಂಶೋಧನಾ ಪ್ರಬಂಧವನ್ನು ಪ್ರಕಟಿಸಲಾಯಿತು. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ರಾಜೀವ್ AK ಅಗರ್ವಾಲ್, HK ನರೂಲಾ, SP ದೀಕ್ಷಿತ್, ರೀನಾ ಅರೋರಾ, ದಿನೇಶ್ ಕುಮಾರ್ ಯಾದವ್ ಮತ್ತು ಇಂದ್ರಜಿತ್ ಗಂಗೂಲಿ ಈ 6 ಜನರು ಸಿದ್ಧಪಡಿಸಿದಂಥ ಪ್ರಬಂಧ ಅದು. ಭಾರತದಲ್ಲಿ 34 ಜಾತಿಯ ಮೇಕೆಗಳನ್ನು ನೋಂದಾಯಿಸಲಾಗಿದೆ ಅಂತ ಅದರಲ್ಲಿ ಹೇಳಲಾಗಿದೆ. 75% ಮೇಕೆಗಳನ್ನು ಮಾಂಸಕ್ಕಾಗಿ ಬಳಸಲಾಗುತ್ತೆ. ಜಮುನಾಪರಿ, ಬೀಟಲ್, ಜಕರಾನ, ಬಾರ್ಬರಿ, ಸಿರೋಹಿ, ಮಹಸಾನ, ಸೂರತಿ, ಗೋಹಿಲ್ವಾಡಿ, ಹಾಗೆ ಮಲಬಾರಿ, ಕಚ್ಚಿ, ಕಪ್ಪು ಬಂಗಾಳ, ಸಂಗಮನೇರಿ, ತೆಲಿಚಾರಿ, ಉಸ್ಮಾನಾಬಾದಿ ಮತ್ತು ಪಶ್ಮಿನಾ ಈ ರೀತಿ ಮೇಕೆ ತಳಿಗಳಿವೆ. ಮೇಕೆಗಳ ತಳಿಯ ಗುರುತಿಸುವಿಕೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಹೇಳಲಾಗುತ್ತೆ. ಈವರೆಗೆ ಕೇವಲ 34 ತಳಿಗಳನ್ನು ಗುರುತಿಸಲಾಗಿದೆ. ಉಪಯುಕ್ತತೆಯ ಆಧಾರದ ಮೇಲೆ ಮೇಕೆಗಳನ್ನು 3 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಅವು ಅಂತ ಅಂದರೆ ಹಾಲಿಗಾಗಿ ಬಳಸಲಾಗುವಂಥ ಮೇಕೆ, ಹಾಗೆ ಉಣ್ಣೆಗಾಗಿ ಬಳಸಲಾಗುವಂಥ ಮೇಕೆ ಮತ್ತು ಮಾಂಸಕ್ಕಾಗಿ ಬಳಸಲಾಗುವಂಥ ಮೇಕೆ. ಹಾಲಿನ ಮೇಕೆ ತಳಿಗಳು ಹೆಚ್ಚಾಗಿ ಪಶ್ಚಿಮ, ಉತ್ತರ ಭಾರತ ಮತ್ತು ಮರುಭೂಮಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ICAR ವರದಿಯ ಪ್ರಕಾರ ಅದರಲ್ಲಿ 8 ವಿವಿಧ ಮೇಕೆಗಳಿವೆ. ಹಾಲು ಉತ್ಪಾದನೆಗೆ ಭಾರತೀಯ ಮೇಕೆಗಳನ್ನು ಮಾತ್ರ ಬಳಸಲಾಗುತ್ತೆ. ಉಣ್ಣೆ ನೀಡುವಂಥ ಮೇಕೆಗಳು ಗುಡ್ಡಗಾಡು ಮತ್ತು ಹಿಮಭರಿತ ಪ್ರದೇಶಗಳಲ್ಲಿ ಕಂಡುಬರ್ತವೆ. ಉತ್ತರ ಭಾರತದಲ್ಲಿ ಜಮುನಾಪರಿ, ಬಾರ್ಬರಿ ಮತ್ತು ಬೀಟಲ್ ತಳಿಯ ಮೇಕೆಗಳು ಸಾಕಷ್ಟು ಜನಪ್ರಿಯವಾಗಿವೆ. ಕಡಿಮೆ ಎತ್ತರದ ಮೇಕೆಗಳನ್ನು ಮಾತ್ರನೇ ಮಾಂಸಕ್ಕಾಗಿ ಬಳಸಲಾಗುತ್ತೆ. ಜನರು ವಿದೇಶಿ ಮೇಕೆಗಳ ಹೆಸರಿನಲ್ಲಿ ದೊಡ್ಡ ಗಾತ್ರದ ಮೇಕೆ ತಳಿಗಳನ್ನು ತರ್ತಾರೆ, ಆದರೆ ಅವು ಮೇಕೆ ಸಾಕಣೆಯಲ್ಲಿ ಯಶಸ್ಸನ್ನು ತರೋದಿಲ್ಲ. ಭಾರತೀಯ ಮೇಕೆಗಳು ಒಮ್ಮೆಗೇನೆ 2 ರಿಂದ 6 ಮರಿಗಳಿಗೆ ಜನ್ಮ ನೀಡ್ತವೆ. ಅವು 9 ರಿಂದ 10 ತಿಂಗಳಲ್ಲಿ ಸುಮಾರು 12 kg ತೂಗುತ್ತವೆ. ಕೆಲವೊಮ್ಮೆ ಭಾರತೀಯ ಮೇಕೆಗಳ ತೂಕ 20 kgನೂ ಏರುತ್ತೆ. ಭಾರತದಲ್ಲಿರುವಂಥ ಎಲ್ಲ ಜಾನುವಾರುಗಳಲ್ಲಿ ಎಷ್ಟು ಮೇಕೆಗಳು ಮತ್ತು ಕುರಿಗಳಿವೆ? ಅವುಗಳ ಪ್ರಮಾಣ 27.73% ಅಂತ ಹೇಳಲಾಗಿದೆ. ಅಂದರೆ ಮೇಕೆಗಳು ದನಗಳ ನಂತರದ ಸ್ಥಾನದಲ್ಲಿ ಬರ್ತವೆ. ಭಾರತದಲ್ಲಿ ಮೇಕೆಗಳ ಸಂಖ್ಯೆ 148 ಮಿಲಿಯನ್ ಅಂತ ಹೇಳಲಾಗುತ್ತೆ. 2019ರಲ್ಲಿ ಅವುಗಳ ಸಂಖ್ಯೆ 14 ಕೋಟಿಗಿಂತಲೂ ಹೆಚ್ಚು ಅಂತ ಎಣಿಸಲಾಗಿದೆ. 14 ಕೋಟಿಗೂ ಹೆಚ್ಚು ಮೇಕೆಗಳು ಮತ್ತು ಕುರಿಗಳಿರುವಂಥ ದೇಶದಲ್ಲಿ ಕೇವಲ 400-500 ಮಡಿಲ ಚಾನೆಲ್ಗಳ ಆ್ಯಂಕರ್ಗಳು ಬಕ್ರೀದ್ ಹೊತ್ತಿನಲ್ಲಿ ಮೇಕೆಗಳ ವಿಷಯವನ್ನು ತೆಗೆದು ದ್ವೇಷ ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಮೇಕೆಗಳಿವೆ. ಅದರ ನಂತರ ಪಶ್ಚಿಮ ಬಂಗಾಳ ಮತ್ತು UP ಬರುತ್ತವೆ. ಇಲ್ಲಿ ಸಾಮಾನ್ಯವಾಗಿ ಸಣ್ಣ ರೈತರು ಮೇಕೆ ಸಾಕಣೆಯನ್ನು ಮಾಡ್ತಾರೆ. ಕೋಳಿ ಸಾಕಣೆ, ಮೇಕೆ ಸಾಕಣೆ, ಹಂದಿ ಸಾಕಣೆ, ಕುದುರೆ ಮತ್ತು ಒಂಟಿ ಸಾಕಣೆ ಪ್ರೋತ್ಸಾಹಿಸೋದಕ್ಕೆ ಭಾರತ ಸರ್ಕಾರ 50 ಲಕ್ಷದವರೆಗೆ ಧನ ಸಹಾಯವನ್ನು ನೀಡುತ್ತೆ. ಭಾರತ ಸರ್ಕಾರ ಸುಮಾರು 33 ಕೋಟಿ ಸಬ್ಸಿಡಿಯನ್ನು ಸಹ ನೀಡಿದೆ. ಮೇಕೆ ಸಾಕಣೆಗಾಗಿ ಸಾಲ ಯೋಜನೆ ಕೂಡ ಇದೆ. SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು IDI ಬ್ಯಾಂಕ್ ಆಡುಗಳಿಗಾಗಿ ವಿಶೇಷ ಸಾಲದ ಯೋಜನೆಗಳನ್ನು ಹೊಂದಿವೆ. ಭಾರತ ಸರ್ಕಾರದ ಮುದ್ರಾ ಸಾಲ ಯೋಜನೆ ಅಡಿಯಲ್ಲಿ ಮೇಕೆ ಸಾಕಣೆಗಾಗಿ ಸಾಲವನ್ನು ಪಡಿಬಹುದು. ನಬಾರ್ಡ್ ಮೂಲಕ ಕೂಡ ಮೇಕೆ ಸಾಲವನ್ನು ಪಡಿಬಹುದು. ರಾಷ್ಟ್ರೀಯ ಜಾನುವಾರು ಮಿಷನ್ ಅಡಿಯಲ್ಲಿ ಉದ್ಯಮಶೀಲತಾ ಯೋಜನೆಯನ್ನು ನಡೆಸಲಾಗುತ್ತೆ. ಇದರಲ್ಲಿ ಮೇಕೆ ಮತ್ತು ಕುರಿಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರಕ್ಕಾಗಿ 50 ಲಕ್ಷ ರೂಪಾಯಿಗಳ ಬಂಡವಾಳ ಸಬ್ಸಿಡಿಯನ್ನು ನೀಡಲಾಗುತ್ತೆ.
ಪಶುಸಂಗೋಪನೆ ಮತ್ತು ಡೈರಿ ಇಲಾಖೆ ಮೇಕೆಗಳ ಜೊತೆಗೆ ಪರಿಸರ ಪ್ರವಾಸೋದ್ಯಮವನ್ನು ಸಹ ಉತ್ತೇಜಿಸುತ್ತೆ. ಬಿಜೆಪಿ ಶಾಸಕರೊಬ್ಬರು ಇದ್ದಾರೆ, ಬಕ್ರೀದ್ನಲ್ಲಿ ಮಾಂಸ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಮಾಂಸ ಮಾರಾಟಗಾರರ ಜೀವನೋಪಾಯದ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ. ಬಕ್ರೀದ್ನಲ್ಲಿ ಮೇಕೆಗಳನ್ನು ಕೊಲ್ಲಬಾರ್ದು, ಆದರೆ ಮೇಕೆ ಆಕಾರದ ಒಂದು ಕೇಕನ್ನು ಕತ್ತರಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ಮಾಂಸದ ಅಂಗಡಿಗಳನ್ನು ನಿಷೇಧ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಿಂದೂಗಳು ಸಹ ಮೇಕೆಗಳನ್ನು ಬಲಿ ನೀಡ್ತಾರೆ. ಹಾಗಾದ್ರೆ ಅವರೀಗ ಮೇಕೆ ಆಕಾರದ ಒಂದು ಕೇಕನ್ನು ಕತ್ತರಿಸ್ತಾರ? ಇದೇ ಸಂಘ ಪರಿವಾರದವರು ಕೇಕನ್ನು ಕೂಡ ಪಾಶ್ಚಿಮಾತ್ಯ ಅಂತಾನೂ ಹೇಳ್ತಾರೆ. ಮತ್ತು ಅವರೇ ಬಕ್ರೀದ್ನಲ್ಲಿ ಮೇಕೆ ಆಕಾರದ ಕೇಕನ್ನು ಕತ್ತರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಆ ರೀತಿ ಮಾಡಬೇಕಾದ್ರೆ ಮೊದಲು ಆ ಕೇಕನ್ನು ಭಾರತೀಯ ಅಂತ ಘೋಷಣೆ ಮಾಡಬೇಕಲ್ವಾ? ಬಕ್ರೀದನ್ನು ಬಕ್ರೀದಾಗಿನೇ ಉಳಿಯೋದಕ್ಕೆ ಯಾಕೆ ಇವರು ಬಿಡ್ತಾ ಇಲ್ಲ? ದಕ್ಷಿಣ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮಾಂಸಾಹಾರಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಅವರೆಲ್ಲರೂ ಕೂಡ ಈಗ ಕೋಳಿ ಬದಲು ಮತ್ತು ಮೇಕೆಯ ಬದಲು ಕೇಕನ್ನು ತಿನ್ನಬೇಕಾ? ಅವ್ರ ಮೊಟ್ಟೆಯ ಬದಲಿಗೆ ಮೊಟ್ಟೆಯ ಕೇಕನ್ನು ತಿನ್ನಬೇಕಾ? ಮೇಕೆ ಸಾಕಣೆ ಹಣ ಗಳಿಸುವಂಥ ಒಂದು ದೊಡ್ಡ ಮಾರ್ಗ ಆಗಿದೆ. ಮೇಕೆ ಸಾಕಣೆ ಮಾಡಿದ್ರೆ ಬಡತನವನ್ನು ಕೂಡ ಶೀಘ್ರವಾಗಿ ಹೋಗಲಾಡಿಸಬಹುದು. ಎಲ್ಲೆಡೆ ಮೇಕೆ ಸಾಕಣೆ ಕೇಂದ್ರಗಳನ್ನು ತೆರೆದ್ರೆ ದೊಡ್ಡ ಬದಲಾವಣೆ ಬರಬಹುದು. ಮಾಂಸ ರಫ್ತಿನಲ್ಲಿ ಎಮ್ಮೆ ಮಾಂಸದ ಪಾಲು ತುಂಬ ಹೆಚ್ಚಾಗಿದೆ ಮತ್ತು ಮೇಕೆ ಮಾಂಸದ ಪಾಲು ತುಂಬ ಕಡಿಮೆ ಆಗಿದೆ ಅಂತ 2014 ಡಿಸೆಂಬರ್ 16 ಮೋದಿ ಸರ್ಕಾರ ರಾಜ್ಯಸಭೆಯಲ್ಲಿ ಡೇಟಾವನ್ನು ನೀಡಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಎಮ್ಮೆ ರಫ್ತಿನ ಪಾಲನ್ನು ಹೆಚ್ಚು ಮಾಡಲಾಯಿತು. ವರದಿಯ ಪ್ರಕಾರ 2023-24ರಲ್ಲಿ ಭಾರತ 37,000 ಕೋಟಿಗಳಿಗಿಂತಲೂ ಹೆಚ್ಚು ಮೌಲ್ಯದ ಮಾಂಸ ರಫ್ತು ಮಾಡಿದೆ. ಎಮ್ಮೆ ಮಾಂಸ ಇದರ ಪ್ರಮುಖ ಭಾಗ ಆಗಿದೆ. 31,000 ಕೋಟಿ ಮೌಲ್ಯದ ಎಮ್ಮೆ ಮಾಂಸವನ್ನು ರಫ್ತು ಮಾಡಲಾಗಿದೆ. ಮಾಂಸ ರಫ್ತಿನಲ್ಲಿ ಎಮ್ಮೆ ಮಾಂಸ 82% ಪಾಲನ್ನು ಹೊಂದಿದೆ. ಈ ಅನುಪಾತದಲ್ಲಿ ಕುರಿ ಮತ್ತು ಮೇಕೆ ಮಾಂಸದ ಪಾಲು ತುಂಬ ಕಡಿಮೆ. ಕೇವಲ 643 ಕೋಟಿ ಮೌಲ್ಯದ ಮೇಕೆ ಮಾಂಸವನ್ನು ರಫ್ತು ಮಾಡಲಾಗುತ್ತೆ. ಮಾರ್ಚ್ 2025ರಲ್ಲಿ US ಕೃಷಿ ಇಲಾಖೆ ಭಾರತ ಎಮ್ಮೆ ಮಾಂಸ ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅನ್ನುವಂಥ ಅಂದಾಜನ್ನು ಬಿಡುಗಡೆ ಮಾಡಿತು. ಭಾರತ ಸರ್ಕಾರ ಎಮ್ಮೆ ಮಾಂಸವನ್ನು ಹೆಚ್ಚು ಪ್ರೋತ್ಸಾಹಿಸುತ್ತೆ ಅನ್ನೋದು ಇದೆಲ್ಲದರಿಂದ ಗೊತ್ತಾಗುತ್ತೆ. ಇದರಲ್ಲಿ ದೊಡ್ಡ ಕಂಪನಿಗಳು ಕೂಡ ಪಾತ್ರ ವಹಿಸುತ್ತವೆ. ಸರ್ಕಾರ ಮೇಕೆ ಸಾಕಣೆಗೆ ಒತ್ತನ್ನು ನೀಡಿದರೆ ಹೆಚ್ಚಿನ ಜನರು ಮಾಂಸ ತಿನ್ನುವಂಥ UP ಮತ್ತು ಬಿಹಾರದ ರೈತರ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸ್ತಾ ಇತ್ತು. ಮಾಂಸ ರಫ್ತಿನಲ್ಲಿ ಎಮ್ಮೆ ಮಾಂಸದ ಪಾಲು 82% ಆಗಿರೋದು ಸಣ್ಣ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಲಾಗ್ತಿಲ್ಲ ಅಂತ ತೋರುತ್ತೆ. ಮೋದಿ ಸರ್ಕಾರ ಮೇಕೆ ಸಾಕಣೆಯನ್ನು ಉತ್ತೇಜಿಸುವಲ್ಲಿ ವಿಫಲ ಆಗಿದೆ. ಆದರೆ ಬಕ್ರೀದ್ ಸಂದರ್ಭದಲ್ಲಿ ಮೇಕೆ ಕುರಿತ ಚರ್ಚೆಯನ್ನು ಹುಟ್ಟುಹಾಕುವಲ್ಲಿ ಮಡಿಲ ಮೀಡಿಯಾ ಮುಂದಿದೆ. ಫೆಬ್ರವರಿ 2024 ಮನ್ ಕಿ ಬಾತ್ನ ಒಂದು ಸಂಚಿಕೆಯಲ್ಲಿ ಪ್ರಧಾನಿ ಮೋದಿಯವರು ಮೇಕೆ ಸಾಕಣೆ ಬಗ್ಗೆ ಮಾತಾಡಿದ್ದಾರೆ. ಮೇಕೆ ಸಾಕಣೆ ಜನರ ಜೀವನ ಮಟ್ಟವನ್ನು ಸುಧಾರಿಸಿದೆ ಅಂತ ಅವರು ಒಡಿಶಾದ ಕಲಾಹಂಡಿಯ ಉದಾಹರಣೆಯನ್ನು ನೀಡಿದ್ದಾರೆ. ಆದರೆ ಮೇಕೆ ಸಾಕಣೆಯಲ್ಲಿ ಮೋದಿ ಸರ್ಕಾರದ ದಾಖಲೆ ಮಾತ್ರ ಕೆಟ್ಟದಾಗಿದೆ. ಬಿಹಾರದಂಥ ಬಡ ರಾಜ್ಯದಲ್ಲಿ ಈ ಮೇಕೆ ಸಾಕಣೆಯನ್ನು ಉತ್ತೇಜಿಸಿದ್ರೆ ಇವತ್ತು ರೈತರ ಸ್ಥಿತಿ ವಿಭಿನ್ನವಾಗಿರ್ತಾ ಇತ್ತು. ಬಿಹಾರ ಇವತ್ತು ಇಷ್ಟು ಬಡ ರಾಜ್ಯ ಆಗಿರ್ತಾ ಇರಲಿಲ್ಲ. ಬಿಹಾರದ ಸುಮಾರು 48% ಜನ ಒಂದು ತಿಂಗಳಲ್ಲಿ 20,000ಕ್ಕಿಂತಲೂ ಕಡಿಮೆ ಗಳಿಸ್ತಾರೆ. ನಿತೀಶ್ ಕುಮಾರ್ ಅವರ ಈ 20 ವರ್ಷಗಳ ಆಳ್ವಿಕೆಯಲ್ಲಿ ಮೇಕೆ ಸಾಕಣೆಯನ್ನು ಯಾಕೆ ಉತ್ತೇಜಿಸಲಿಲ್ಲ? ಮೇಕೆ ರೈತರ ಅದೃಷ್ಟವನ್ನು ಬದಲಾಯಿಸಬಹುದಾಗಿತ್ತು. ಈ ಮಡಿಲ ಮೀಡಿಯಾ ಇದನ್ನು ಯಾವತ್ತಿಗೂ ಕೂಡ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಮಡಿಲ ಮೀಡಿಯಾ ರಾಜಕೀಯ ಪಕ್ಷಕ್ಕೆ ಕೋಮು ಬಣ್ಣವನ್ನು ನೀಡೋ ಮೂಲಕ ಅದರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾನೆ ಬಂದಿದೆ. ಈ ಮಡಿಲ ಮೀಡಿಯಾ ಇದನ್ನು ಯಾವತ್ತಿಗೂ ಕೂಡ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಲೇ ಇಲ್ಲ. ಮಡಿಲ ಮೀಡಿಯಾ ರಾಜಕೀಯ ಪಕ್ಷಕ್ಕೆ ಕೋಮು ಬಣ್ಣ ನೀಡೋ ಮೂಲಕ ಅದರ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾನೆ ಬಂದಿದೆ, ಈಗಲೂ ಮಾಡ್ತಾ ಇದೆ. ವರದಿಗಳ ಪ್ರಕಾರ ಬಕ್ರೀದ್ಗಿಂತ ಮೊದಲು ಕುರಿ ಮತ್ತು ಮೇಕೆಗಳ ಬೆಲೆ ಹೆಚ್ಚಾಗುತ್ತೆ. 2023ರಲ್ಲಿ 20,000ಕ್ಕೆ ಲಭ್ಯ ಇದ್ದಂಥ ಕುರಿಗಳ ಬೆಲೆ ಕಳೆದ ವರ್ಷ 25,000ಕ್ಕೆ ತಲುಪಿತು. 4 ಮೇಕೆಗಳ ಬೆಲೆ 1.5 ಲಕ್ಷಕ್ಕಿಂತಲೂ ಹೆಚ್ಚಾಗಿದೆ ಅಂತ ವರದಿಯಾಗಿದೆ. ತಮಿಳುನಾಡಿನ ಕೆಲ ಪ್ರದೇಶಗಳಲ್ಲಿ ಬೆಲೆಗಳು ತುಂಬಾ ಹೆಚ್ಚಾಗಿದ್ದು ಜನರು ಒಟ್ಟಿಗೆ ಸೇರಿ ಬಲಿ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾಂಸಾಹಾರಿಗಳು ವರ್ಷ ಇಡೀ ಮಾಂಸ ತಿಂತಾರೆ. ಇದರಿಂದಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ. ಆದರೆ ಬಕ್ರೀದ್ನಲ್ಲಿ ಮೇಕೆಗೆ ವಿರೋಧ ಯಾಕೆ ಅನ್ನೋದು ಅರ್ಥ ಆಗದಂಥ ಸಂಗತಿ ಆಗ್ಬಿಟ್ಟಿದೆ. ಎಲ್ಲೆಡೆಗೆ ಮಾಂಸದ ಅಂಗಡಿಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಗೋರಕ್ಷಕರು ಅಂತ ಅನ್ಸ್ಕೊಂಡವರೆಲ್ಲ ಮಾಂಸದ ವ್ಯಾಪಾರಿಗಳಿಂದ ಹಣ ಸುಲಿಗೆ ಮಾಡ್ತಾರೆ. ಮಡಿಲ ಮೀಡಿಯಾ ಅಂತೂ ತನ್ನ ದ್ವೇಷಪೂರಿತ ಉದ್ದೇಶಗಳನ್ನು ರಾಷ್ಟ್ರೀಯತೆಯ ವೇಷದಲ್ಲಿ ಹರಡ್ತಾನೆ ಇದೆ. ಪಾಕಿಸ್ತಾನದೊಂದಿಗಿನ ಯುದ್ಧದ ಸಮಯದಲ್ಲಿ ಸುಳ್ಳು ಸುದ್ದಿಗಳಿಗೆ ಪ್ರತಿಕ್ರಿಯಿಸುವಲ್ಲಿ 15% ಸಮಯ ವ್ಯರ್ಥ ಆಯಿತು ಅಂತ ಭಾರತದ ರಕ್ಷಣಾ ಮುಖ್ಯಸ್ಥರೇ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಮಡಿಲ ಮೀಡಿಯಾ ಸೈನ್ಯದ ಅಮೂಲ್ಯ ಸಮಯವನ್ನೇ ವ್ಯರ್ಥ ಮಾಡಿದೆ ಮತ್ತು ಈಗ ಸಂಸತ್ತಿನ ಅಧಿವೇಶನ ಕರೆಯೋದನ್ನು ವಿರೋಧ ಮಾಡ್ತಾ ಇದೆ. ವಾಷಿಂಗ್ಟನ್ ಪೋಸ್ಟ್ನ ಕರಿಷ್ಮಾ ಮೆಹ್ರೋತ್ರ ಅವರ ವರದಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಮಯದಲ್ಲಿ ಭಾರತದಲ್ಲಿನ ಸುದ್ದಿ ಸ್ಟುಡಿಯೋಗಳನ್ನು ನಕಲಿ ಸುದ್ದಿ ಹೇಗೆ ಹಿಂದಿಕ್ತು ಅನ್ನೋದನ್ನು ಹೇಳುತ್ತೆ.
ಈ ವರದಿಯ ಆರಂಭದಲ್ಲಿ ಮೇ 9ರ ರಾತ್ರಿ ಒಬ್ಬ ಪತ್ರಕರ್ತನಿಗೆ ಅಜೀಂ ಮುನೀರ್ ಅವರನ್ನು ಬಂಧಿಸಲಾಗಿದೆ ಮತ್ತು ಪಾಕಿಸ್ತಾನದಲ್ಲಿ ದಂಗೆ ನಡೆಯಲಿದೆ ಅಂತ ಒಂದು ವಾಟ್ಸ್ಆ್ಯಪ್ ಸಂದೇಶ ಬಂತು ಅಂತ ಹೇಳಲಾಗಿದೆ. ಯಾವುದೇ ಒಂದು ಪರಿಶೀಲನೆ ಮಾಡದೆ ಈ ಸುದ್ದಿಯನ್ನು ಎಲ್ಲ ಪ್ರಮುಖ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಾಯಿತು. ಆದರೆ ಅದು ಪೂರ್ಣವಾಗಿ ತಪ್ಪಾಗಿತ್ತು. ಇದು ಕೇವಲ ಒಂದು ಸುದ್ದಿಯ ಬಗ್ಗೆ ಅಲ್ಲ. ಕರಿಷ್ಮಾ ಹಲವಾರು ಪತ್ರಕರ್ತರೊಂದಿಗೆ ಮಾತನಾಡಿದ ನಂತರ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಭಾರತೀಯ ಸೈನ್ಯ ಪಾಕಿಸ್ತಾನವನ್ನು ಪ್ರವೇಶಿಸಿದೆ, ಶಹಬಾಜ್ ಶರೀಫ್ ಅವರು ಶರಣಾಗಿದ್ದಾರೆ ಅಂತ ಹೇಳಲಾಯಿತು. ಅವರು ಬಂಕರ್ನಲ್ಲಿ ಅಡ್ಕೊಂಡು ಕೂತಿದ್ದಾರೆ, ಪಾಕಿಸ್ತಾನದ ಹಲವು ಪ್ರಮುಖ ನಗರಗಳು ನಾಶ ಆಗಿವೆ ಅಂತ ದೊಡ್ಡ ಚಾನೆಲ್ಗಳಿಂದ ಸುಳ್ಳು ಸುದ್ದಿ ಹರಡಿತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಅಂತ ಗಾಜಾ ಮತ್ತು ಸುಡಾನ್ನ ವಿಡಿಯೋಗಳು ಮತ್ತು ವಿಡಿಯೋ ಗೇಮ್ಗಳನ್ನು ತೋರಿಸಿದಂಥ ಈ ಮಡಿಲ ಮೀಡಿಯಾದಿಂದ ನಾವು ಏನನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆ? ಇಂಥ ಮಡಿಲ ಮೀಡಿಯಾ ತನ್ನ ಸುಳ್ಳುಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅಂತಾನೆ ಈಗ ಸಂಸತ್ತಿನ ಅಧಿವೇಶನವನ್ನು ವಿರೋಧ ಮಾಡ್ತಾ ಇವೆ. ಈ ಮಡಿಲ ಮೀಡಿಯಾ ಮುಂದೊಂದು ದಿನ ಪ್ರಜಾಪ್ರಭುತ್ವವನ್ನು ಕೂಡ ವಿರೋಧ ಮಾಡ್ತವೆ. ಯೂಟ್ಯೂಬ್ ಚಾನೆಲ್ಗಳನ್ನು ಹೇಗೆ ಮುಚ್ಚೋದು ಅಂತ ವಿವಿಧ ನೆಪಗಳನ್ನು ಹುಡುಕಲಾಗುತ್ತೆ. ಆದರೆ ಈ ರೀತಿ ಹಸಿ ಸುಳ್ಳು ಹೇಳುವಂಥ ಮಡಿಲ ಚಾನೆಲ್ಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅವುಗಳಿಗೆ ಸರ್ಕಾರದಿಂದ ಬೆಂಬಲ ಸಿಗುತ್ತೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಮೇಕೆಯ ಮೂಲಕ ಕೋಮು ದ್ವೇಷವನ್ನು ಹರಡೋದಕ್ಕೆ ಮಡಿಲ ಮೀಡಿಯಾಗಳು ಬಯಸುತ್ತವೆ. ಮಡಿಲ ಮೀಡಿಯಾಕ್ಕೆ ಯಾರ ಪ್ರಗತಿ ಆಗೋದು ಬೇಕಾಗಿಲ್ಲ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.